ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ಕೈದಿಗಳಿಗೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಇದನ್ನ ಖಂಡಿಸಿ ಬಿಜೆಪಿಯ ನಾಯಕರು ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದ್ ಕಡೆಗೆ BY ವಿಜಯೇಂದ್ರ ಇದ್ದಾರೆ, ಮತ್ತೊಂದು ಕಡೆಗೆ R ಅಶೋಕ್ ಇದ್ದಾರೆ, CT ರವಿ ಇದ್ದಾರೆ. ಬಹಳಷ್ಟು ಜನ ಬೆಂಗಳೂರಿನಲ್ಲಿರುವಂತಹ ಬಿಜೆಪಿಯ ಶಾಸಕರು ಎಲ್ಲರೂ ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಸಹ ಈ ಒಂದು ನಡೆಗೆ ನಾವು ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತೆ ಸರ್ಕಾರ ದುಡ್ಡಿಗಾಗಿ ಕೈದಿಗಳಿಂದ ಹಣವನ್ನು ಪಡ್ಕೊಳ್ಳೋ ಸಲುವಾಗಿ ಈ ರೀತಿಯಾಗಿ ಏನಂದ್ರೆ ಅವರಿಗೆ ರಾಜ್ಯಾತಿಥ್ಯವನ್ನ ಕೊಡಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಏನಂದ್ರೆ ಹೇಳಲಾಗ್ತಾ ಇರುವಂತದ್ದು. ಅದನ್ನ ಖಂಡಿಸಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಉಮೇಶ್ ರೆಡ್ಡಿ ಆಗಿರ್ಬೋದು ಅಥವಾ ಏನಂದ್ರೆ ಅಲ್ಲಿರುವಂತಹ ಉಗ್ರ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಉಗ್ರನಿಗೆ ರಾಜಾತಿಥ್ಯವನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಅದು ದೊಡ್ಡ ಮಟ್ಟದಲ್ಲಿ ಕಳೆದ ಒಂದು 3-4 ದಿವಸಗಳಿಂದ ನಿರಂತರವಾಗಿ ಏನಂದ್ರೆ ವಿಡಿಯೋಗಳು ಹೊರಗಡೆ ಬರ್ತಾ ಇತ್ತು. ಅದರ ಜೊತೆಗೆ ಪ್ರಮುಖವಾಗಿ ಅಲ್ಲಿರುವಂತಹ ಜನರುಗಳಿಗೆ, ಅಲ್ಲಿರುವಂತಹ ಕೈದಿಗಳಿಗೆ, ಅಲ್ಲಿರುವಂತಹ ಅಪರಾಧಿಗಳಿಗೆ ಮೊಬೈಲ್ ಬಳಕೆಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಎಣ್ಣೆ ಸಿಗುತ್ತೆ, ನಿಮಗೆ ಪಾರ್ಟಿ ಮಾಡೋದಕ್ಕೆ ಎಣ್ಣೆ ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ, ಅದ್ರ ಜೊತೆಗೆ ಸೈಡ್ಸ್ಗೆ ಚಿಪ್ಸ್ ಎಲ್ಲ ಸಿಗುತ್ತೆ. ಇನ್ನೊಂದು ಕಡೆಗೆ ಅವರು ಬೇಕಾದಂಥವ್ರಿಗೆ ಏನಂದ್ರೆ ವಿಡಿಯೋ ಕಾಲ್ ಮಾಡ್ಬೋದು, ಬೇಕಾದ್ರ ಜೊತೆ ಮಾತನಾಡ್ಬೋದು. ಮೊಬೈಲು ಮೊದಲನೇ ಬಾರಿಗೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಒಳಗಡೆ ಅವಕಾಶ ಇಲ್ಲ. ಅಂಥದ್ರಲ್ಲಿ ಒಬ್ಬೊಬ್ಬರ ಹತ್ರ 6ರಿಂದ 7 ಮೊಬೈಲ್ಗಳಿರುವಂತಹ ದೃಶ್ಯಾವಳಿಗಳನ್ನಂದ್ರೆ ವಿಡಿಯೋ ತುಣುಕು ಹೊರಗಡೆ ಬಂದಿದೆ. ಮತ್ತೆ ಪ್ರತಿ ದಿವಸವೂ ಸಹ ಒಬ್ಬೊಬ್ಬರಿಗೆ ಯಾವ ರೀತಿಯಾದಂತಹ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಳಗಡೆ ಲಿಟರಲಿ ಪಾರ್ಟಿ ನಡೆಯುತ್ತೆ. ಇವನೇನು ನೋಡ್ತಾ ಇದ್ರಲ್ಲಿ ನೀವು ದೃಶ್ಯಾವಳಿಗಳಲ್ಲಿ, ಇವನೊಬ್ಬ ಉಗ್ರ ಜುಹಾದ್ ಹಮೀದ್ ಅನ್ನುವಂತಹ ಉಗ್ರ, ಇವನು ISIS ಶಂಕಿತವಾದಂತಹ ಉಗ್ರ. ಅಂಥವನಿಗೆ ಒಳಗಡೆ ಕುತ್ಕೊಂಡು ಮೊಬೈಲನ್ನು ಆಪರೇಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸ್ಮಾರ್ಟ್ ಫೋನ್ ಇದೆ ಅವನ ಕೈಯಲ್ಲಿ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅವನು ಸ್ಮಾರ್ಟ್ ಫೋನಲ್ಲಿ ತನಗೆ ಬೇಕಾಗಿರ್ತಕ್ಕಂತಹ ವ್ಯಕ್ತಿಯ ಜೊತೆಗೆ ಸಂಪರ್ಕವನ್ನ ಮಾಡ್ತಾನೆ, ಮಾತನಾಡ್ತಾನೆ, ಅವ್ರ ಜೊತೆಗೆ ವಿಡಿಯೋ ಕಾಲನ್ನು ಮಾಡ್ತಾನೆ. ಯಾವುದೇ ನಿರ್ಬಂಧಗಳು ಸಹಿತ ಅವನಿಗಿಲ್ಲ. ಮತ್ತೆ ವಿಶೇಷವಾದಂತಹ ರೀತಿಯಲ್ಲಿ ಅವನಿಗೆ ಕೊಠಡಿಯ ವ್ಯವಸ್ಥೆಗಳು ಸಹಿತ ಇದೆ ಅಲ್ಲಿ. ಮತ್ತೆ ಇನ್ನೊಂದು ಕಡೆಗೆ ಈಗ ದೃಶ್ಯಾವಳಿಗಳು ನೋಡ್ತಾ ಇದ್ರಲ್ಲ, ಇಲ್ಲಿ ಇದು ಯಾವುದೋ ಒಂದು ಬಾರೋ ಅಥವಾ ಪಬ್ಬೋ ಅಥವಾ ಏನಂದ್ರೆ ಯಾವುದೋ ಒಂದು ಐಷಾರಾಮಿ ಸ್ಥಳ ಅಲ್ಲ, ಅದು ಇರುವಂತದ್ದು ಪರಪ್ಪನ ಅಗ್ರಹಾರ. ಅಂತಹ ಅಗ್ರಹಾರದಲ್ಲಿ ಜೈಲಿನ ಒಳಗಡೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಕೊಡ್ಲಾಗ್ತಾ ಇದೆ ಅಂತ ಅದನ್ನ ಖಂಡಿಸಿ ಬಿಜೆಪಿಯ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವೇನ್ ನೋಡ್ತಾ ಇದಿರಲ್ಲ, CT ರವಿ ಅವರು ಯಾವುದೇ ಕಾರಣಕ್ಕೂ ಸಹ ನಾವು ಇದನ್ನ ಒಪ್ಕೊಳ್ಳೋದಿಲ್ಲ, ಸರ್ಕಾರದ ನಡೆಯನ್ನ ಖಂಡಿಸ್ತೀವಿ, ಜೈಲಿನಲ್ಲಿ ರಾಜಾತಿಥ್ಯವನ್ನ ಕೊಡ್ಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಏನಂದ್ರೆ ಇದಕ್ಕೆ ನೇರವಾದಂತಹ ಹೊಣೆಯನ್ನ ಸರ್ಕಾರವೇ ಹೊತ್ಕೊಳ್ಬೇಕು. ಈ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ದೃಶ್ಯಾವಳಿಗಳು ಕಾಣಿಸುತ್ತಾ ಇರುವಂತದ್ದು ನಿಮಗೆ ಬೆಂಗಳೂರಿನಲ್ಲಿರುವಂತಹ ಕುಮಾರ ಕೃಪಾ ರಸ್ತೆಯ ಮುಂಭಾಗದಲ್ಲಿರುವಂತಹ ದೃಶ್ಯಾವಳಿಗಳಿವು. ಯಾಕಂದ್ರೆ ಅಲ್ಲಿಂದ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, CM ಅವರ ಮನೆಗೆ ಮುತ್ತಿಗೆನ ಹಾಕ್ತೀವಿ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಯಾರೆಲ್ಲ ಮುತ್ತಿಗೆ ಹಾಕೋದಕ್ಕೆ ಹೋಗಿದ್ದಾರೆ ಅವರನ್ನ ಎತ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು.
ಬಿಜೆಪಿಯ ನಾಯಕರು ಸರ್ಕಾರದ ವಿರುದ್ಧದ ಧಿಕ್ಕಾರವನ್ನು ಕೂಗುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಲ್ಲ ಬಿಜೆಪಿಯ ನಾಯಕರು, ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳದಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡೋ ಸಲುವಾಗಿ ಬಿಎಂಟಿಸಿ ಬಸ್ನಲ್ಲಿ ಅವರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದಕ್ಕೆಲ್ಲ ಪ್ರತಿಭಟನೆಗೆ ಮೂಲವಾಗಿರ್ತಕ್ಕಂತಹ ಕಾರಣ ಏನು ಅಂದ್ರೆ, ಪರಪ್ಪರ ಅಗ್ರಹಾರದಲ್ಲಿ ಕೊಡ್ತಾ ಇರುವಂತಹ ಕೈದಿಗಳಿಗೆ ರಾಜಾತಿಥ್ಯ, ಅವರಿಗೆ ಬೇಕಾದಂತಹ ಸವಲತ್ತುಗಳು ಒಳಗಡೆ ಎಲ್ಲವೂ ಸಿಗ್ತಾ ಇದೆ. ಹೊರಗಡೆಯೂ ಸಹಿತ ಅಷ್ಟ ಐಷಾರಾಮಿಯ ಜೀವನ ಅವ್ರು ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಪರಪ್ಪರ ಅಗ್ರಹಾರದ ಜೈಲಿನ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಕೊಡ್ತಾ ಇರುವಂತಹ ರಾಜಾತಿಥ್ಯ ಅದನ್ನ ಖಂಡಿಸಿ ಇವತ್ತು ಬಿಜೆಪಿಯ ನಾಯಕರುಗಳು ಸಿಎಂ ಮನೆಗೆ ಮುತ್ತಿಮಿಗೆ ಹಾಕುವ ಕಾರಣಕ್ಕಾಗಿಂದ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.